ನಮಸ್ಕಾರ ಸ್ನೇಹಿತರೆ, ಲವಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಒಳ್ಳೆ ಟ್ರೆಡಿಷ್ನಲ್ ರೆಸಿಪಿ. ಇದನ್ನ ನಮ್ಮ ಕಡೆ ಸಪ್ನೀರು ಅಂತಾರೆ, ನಿಮ್ಮ ಕಡೆ ಎಲ್ಲ ಉಪ್ಸಾರು ಅಂತಾರಲ್ವಾ, ಅದೇ ಇದು. ಬಟ್ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ, ಯಾಕಂದರೆ ನಮ್ಮದು ಆಂಧ್ರ ಬಾರ್ಡರ್ ಇರೋದ್ರಿಂದ ನಮ್ಮ ಕಡೆ ಸಾಂಬಾರು ಫುಡ್ಡು ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ. ನಾನಿವತ್ತು ಮಾಡ್ತಾ ಇರೋದು ಹಸಿ ಅಲಸಂದೆ ಕಾಳಿನ ಉಪ್ಸಾರು ಅಥವಾ ಸಪ್ನೀರು. ಇದಕ್ಕೆ ನಾನು ಹಸಿ ಅಲಸಂದೆ ಕಾಳು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸುಮಾರು ಒಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ, 3/4 ಲೀಟರ್ಗಿಂತ ಕಡಿಮೆ ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇದು ತುಂಬ ಬೇಗನೆ ಬೇಯುತ್ತೆ, ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ. ಹಸಿ ಕಾಳಲ್ವಾ, ಅದರಿಂದ ನಾವು ನೆನೆಸಿರೋ ಕಾಳು ಹೇಗೆ ಬೇಗ ಬೇಯುತ್ತೋ ಅದಕ್ಕಿಂತನೂ ಇದು ಇನ್ನೂ ಸ್ವಲ್ಪ ಬೇಗನೆ ಬೇಯುತ್ತೆ. ಇದ್ರ ಸಪ್ನೀರು ಅಥವಾ ಉಪ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿ ಒಂಥರ. ಇದು ಲೈಕ್ ಆಂಧ್ರ ಸ್ಟೈಲ್ ಉಪ್ಸಾರಿದು. ಸೊ ಇದು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ಬೋದು, ಬಟ್ ಟೇಸ್ಟ್ ಮಾತ್ರ ಹಾಸಮ್ ಆಗಿರುತ್ತೆ. ನೋಡಿ, ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆ ಇಲ್ಲ ಅಂತಂದ್ಬಿಟ್ಟು. ನಾವು ಜಸ್ಟ್ 1-2 ಕಾಳನ್ನ ತೊಗೊಂಡ್ಬಿಟ್ಟು ಜಸ್ಟ್ ಆ ಥರ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಸೊ ಇಷ್ಟು ಬೆಂದರೆ ಸಾಕಾಗುತ್ತೆ. ನಾನು ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಆದ ನಂತರ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಸ್ಟವ್ ಮೇಲೆ ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ 1-2-3 ಡ್ರಾಪ್ ಅಷ್ಟು ಆಯಿಲ್ ಹಾಕ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ನಾನು ಎಷ್ಟು ಕಡಿಮೆ ಆಯಿಲ್ ಹಾಕ್ತೆ ಅಂತ, ಅಲ್ಲಿಗೂ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸ್ತು ನನಗೆ. ಅದಕ್ಕೆ ನಾನು ಇಲ್ಲಿ ನೋಡಿ ಜಸ್ಟ್ 9 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಅಂತೂ ಸಿಕ್ಕಾಪಟ್ಟೆ ಖಾರ ಇದೆ. ನಾನು ಇಷ್ಟೂ ಹಾಕಲ್ಲ, ಬಟ್ ಇಲ್ಲಿ ಒಂದು ಸ್ವಲ್ಪ ಖಾರ ಹೆಚ್ಚು ಕಡಿಮೆ ಆದರೆ ಇರಲಿ ಅಂತ ಎಕ್ಸ್ಟ್ರಾ ಹುರ್ಕೊಂಡಿರ್ತೀನಿ ಅಷ್ಟೇ. ಅಷ್ಟೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿಬೇಕಾಗುತ್ತೆ. ನೋಡಿ, ಈ ಥರ ಹುರಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಇದಕ್ಕೆ ನಾನು 1 ಬದನೆಕಾಯಿ 1 ಟೊಮೊಟೊ ತೊಗೊತಿದ್ದೀನಿ. ಯೂಶ್ವಲಿ ನೀವು ಯಾರೂ ಉಪ್ಸಾರಿಗೆ ಬದನೆಕಾಯಿ ಟೊಮೊಟೊ ಯೂಸ್ ಮಾಡಿರಲ್ಲ ಅಂತ ಅನ್ಕೋತೀನಿ, ಬಟ್ ನಮ್ಮ ಸೈಡು ಇದು ಯೂಸ್ ಮಾಡ್ತಾರೆ. ಇದರಿಂದನೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಅಂದರೆ ಉಪ್ಸಾರಿಗೆ ಇದರಿಂದನೇ. ಈ ಬದನೆಕಾಯಿ ಟೊಮೊಟೊನು ನಾವು ಜಾಸ್ತಿ ತಗೊಳ್ಳೋ ಹಾಗಿಲ್ಲ, ಒಂದೊಂದು ತೊಗೊಂಡ್ರೆ ಸಾಕು. ಇನ್ನು ಕನ್ಸಿಸ್ಟೆನ್ಸಿ ಏನಾದರೂ ಜಾಸ್ತಿ ಬೇಕು ಅಂದರೆ ನಮಗೆ 1-2 ಸಾಕಾಗುತ್ತೆ. ಸೊ ಅದನ್ನು ಎಲ್ಲ ಹುರ್ಕೊಂಡ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಈ ನೀರಿದೆಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ, ಈ ಕಾಳು ಮತ್ತು ನೀರನ್ನ. ನೀವು ಬೇಕಾದರೆ ಕಾಳಿಗೆ ಒಗ್ಗರಣೆ ಬೇಕಾದರೂ ಹಾಕ್ಕೋಬೋದು. ನನಗೆ ಇದು ಹಸಿ ಕಾಳಲ್ವಾ, ಹಂಗಂಗೆ ತಿನ್ನೋದಕ್ಕೆ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ. ಯಾವುದೇ ಒಗ್ಗರಣೆ ಏನು ಇಷ್ಟಪಡಲ್ಲ, ಆದ್ದರಿಂದ ನಾನು ಇಲ್ಲಿ ಒಗ್ಗರಣೆ ಹಾಕ್ತಾ ಇಲ್ಲ. ಬಟ್ ನೀವು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು 1-2 ಒಣಗಿರೋ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೋಬೋದು, ಬಟ್ ಅದು ಆಪ್ಷನಲ್ಲು. ಹೀಗೇನು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಈ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಟೊಮೊಟೊ ಮೇಲೆ ಏನು ಚಿಪ್ಪೆ ಎಲ್ಲ ಎದ್ದಿರುತ್ತಲ್ಲ, ಬ್ಲಾಕ್ ಆಗಿ ಬರುತ್ತೆ, ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಆ ಚಿಪ್ಪೆನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಮತ್ತು ಬದನೆಕಾಯ್ದು ಅಷ್ಟೇ ನೀಟಾಗಿ ನಾವು ಚಿಪ್ಪೆನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ನೀರು ತಗೊಂಡು ಸ್ವಲ್ಪ ನೀರಲ್ಲಿ ಕೈ ಇಟ್ಟು ಡಿಪ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಕೈ ಸುಡುತ್ತೆ ಅಂತ ಭಯ ಅಲ್ವಾ. ಟೊಮೊಟೊ ಹೆಂಗೋ ಸ್ವಲ್ಪ ತಣ್ಣಗಾಗಿತ್ತು, ಬಟ್ ಬದನೆಕಾಯಿ ಇನ್ನೂ ಸ್ವಲ್ಪ ಸುಡ್ತಾನೇ ಇತ್ತು. ಆದ್ದರಿಂದ ನೀರು ತಗೊಂಡು ನೀರಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಂಡು ನಾನು ಎಲ್ಲ ಚಿಪ್ಪೆನ ರಿಮೂವ್ ಮಾಡಿದೆ. ಇಷ್ಟು ಪ್ರೋಸೆಸ್ ಮುಗಿದ್ಮೇಲೆ ನಾವು ಒಂದು ಕುಟ್ಟಣಿಗೆ ತಗೊಂಡು ಅದರಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೋಬೇಕಾಗುತ್ತೆ. ಚೆನ್ನಾಗಿ ಅಂದರೆ ನುಣ್ಣಗೆ ಪೇಸ್ಟ್ ಥರ ಜಜ್ಬೇಡಿ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನಿಮಗೆ ಅವಾಗವಾಗ ಬಾಯಿಗೆ ಸಿಗ್ತಾ ಇರಬೇಕು, ನೀವು ತಿಂತಾ ಇರಬೇಕಾದ್ರೆ. ಈ ಉಪ್ಸಾರು ಮುದ್ದೆಗಾದರೂ ಅನ್ನಕ್ಕಾದರೂ ಸೂಪರಾಗಿರುತ್ತೆ, ಅನ್ನದ ಜೊತೆನೂ ಅಷ್ಟೇ ಟೇಸ್ಟ್ ಆಗಿರುತ್ತೆ. ನೋಡಿ, ಆ ಥರ ಒಂಥರ ತರಿಯಾಗಿರೋ ಥರನೇ ಜಜ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ನಾನಿಲ್ಲಿ 9 ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದರಲ್ಲಿ 6 ಅಷ್ಟೇ ತೊಗೊಂಡಿದ್ದೀನಿ. ನೋಡೋಣ ಖಾರ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಮೇಲೆ ನೋಡ್ಕೊಳ್ಳೋದು ಅಂತ ಜಾಸ್ತಿ ತೊಗೊಂಡಿಲ್ಲ. ಮೊದಲೇ ಇದು ಖಾರ ಜಾಸ್ತಿ ಇದೆ ಮೆಣಸಿನ್ಕಾಯಿ. ನೋಡಿ, 6 ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ಜಜ್ಜುತ್ತಾ ಇದ್ದೀನಿ. ಯಾವುದೂ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳಲ್ಲ, ಅಷ್ಟೇ ಸ್ವಲ್ಪ ಹಂಗೆ ತರಿ ಇದ್ದಂಗೆ ತೆಗೆದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ನುಣ್ಣಗೆ ಪೇಸ್ಟಾಗಿ ಮಾಡೋದಕ್ಕಿಂತನೂ. ಇದನ್ನು ತೆಗೆದು ಒಂದು ಕಡೆ ಇಟ್ಕೊಂಡೆ. ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಹಂಗೆ ಜಜ್ಕೋತಾ ಇದ್ದೀನಿ. ಇವೆಲ್ಲನೂ 3 ಅಂದರೆ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಕೊತ್ತಂಬರಿನೂ ಅಷ್ಟೇ
ಈ ಸಪ್ಪನೀರಿಗೆ ಸಖತ್ ಟೇಸ್ಟ್ ಬರುತ್ತೆ ಕೊತ್ತಂಬರಿ ಹಾಕೋದ್ರಿಂದ. ಸೊ ಮಿಸ್ ಮಾಡಬೇಡಿ, ಆದಷ್ಟು ಕೊತ್ತಂಬರಿನ ಹಾಕಿ. ನಂತರ ಇಷ್ಟು ನಾವು ಜಜ್ಕೊಂಡಿದ್ದಾದ್ಮೇಲೆ ಅದರಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ, ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದರೊಳಗೆ ಉಳಿದಿರೋ ಪೇಸ್ಟ್ ಏನಿದೆ ಅದೆಲ್ಲನೂ ನಾನು ನೀಟಾಗಿ ತೆಗಿತಾ ಇದ್ದೀನಿ. ನಂತರ ನಾವೇನಿದು ಟೊಮೊಟೊ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ಫುಲ್ಲು ಚೆನ್ನಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೂ ನೀಟಾಗಿ ಕಿವುಚಿದ್ರೆ ಆ ರಸಮ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ನಂತರ ಇದಾದ್ಮೇಲೆ ಬದನೆಕಾಯಿ ಇದೆ ಅಲ್ಲ, ಬದನೆಕಾಯಿನೂ ಇದ್ರ ಜೊತೆ ಹಾಕ್ಬಿಟ್ಟು ನಾವು ಹಂಗೆ ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ಇದು ನಿಮಗೆ ಮೇಕಿಂಗ್ ಪ್ರೋಸೆಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಮಾಡಿ ನೋಡಿ ಒಂದ್ಸರಿ, ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಲ್ಲಿ ಹುಳ ಏನಾದರೂ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆಪ್ಷನಲ್ ಆಗಿ 2 ಹುರ್ಕೊಂಡಿದ್ರು ಒಳ್ಳೇದೇ, ಬದನೆಕಾಯಿ ಹುಳ ಇದ್ರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ. ನಾನು ಇಲ್ಲಿ ಚೆನ್ನಾಗೇ ಇತ್ತು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಹಾಕ್ದೆ ಅಷ್ಟೇ. ನೆಕ್ಸ್ಟು ಇದೆಲ್ಲ ಪೇಸ್ಟ್ ಆದಮೇಲೆ ನಾವೇನು ನೀರು ತೆಗ್ದಿಟ್ಟಿದ್ವಲ್ಲ, ಬಸ್ತಿರೋ ನೀರು, ಆ ನೀರಿಗೆ ನಾವೇನೇನು ಜಜ್ಕೊಂಡಿದ್ವೋ ಎಲ್ಲ ಪದಾರ್ಥನೂ ಮಿಕ್ಸ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ನಾನು ಇದೇ ನೀರಲ್ಲಿ ಸ್ವಲ್ಪ 1-2 ತೊಳೆ ಅಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೆ, ಅದನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಆ ರಸಮ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದು ಸ್ವಲ್ಪ ಉಪ್ಪು ಸಾಲ್ಟೇಜ್ ಇತ್ತು, ನಾವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹಾಕಿದ್ದಷ್ಟೇ, ಆಮೇಲೆ ಹಾಕಲಿಲ್ಲ ಅಲ್ಲ ಬೇಯಿಸ್ಬೇಕಾದ್ರೆ, ಅದಕ್ಕೆ ಉಪ್ಪು ಸಾಲ್ಟೇಜ್ ಇತ್ತು. ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ರುಚಿ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೋಡಿ. ಇಷ್ಟೇ ಫೈನಲ್ ಆಗಿ. ಬಟ್ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಇದು ನೀವು ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಬದನೆಕಾಯಿ ಟೊಮೊಟೊ ಎಲ್ಲ ಹಾಕೋದ್ರಿಂದ ಪ್ಲೈನ್ ಆಗಿರಲ್ಲ ಉಪ್ಸಾರು, ಸಖತ್ ಒಂಥರ ಟೇಸ್ಟಿಯಾಗಿ ನೀರು ಥರ ಅರಿಯೋದು ಅದೆಲ್ಲ ಕಡಿಮೆ ಆಗಿಬಿಟ್ಟು ಒಂಥರ ಗಟ್ಟಿ ಟೆಕ್ಸ್ಚರ್ ಬರುತ್ತೆ. ಬಟ್ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನು. ಅನ್ನಕ್ಕೂ ಅಷ್ಟೇ, ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೋ ಅನ್ನದ ಜೊತೆನೂ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಇಲ್ಲಿ ರಾಗಿ ಮುದ್ದೆನೂ ಅಷ್ಟೇ ಬರೀ ಪ್ಲೈನ್ ಮುದ್ದೆ ಮಾಡಲ್ಲ, ನಾವು ಸ್ವಲ್ಪ ಅಕ್ಕಿ ಹಾಕಿ ಮಾಡೋದು. ಯಾಕಂದರೆ ನಮ್ಮದು ಸ್ವಲ್ಪ ಆಂಧ್ರ ಬಾರ್ಡರ್ ಅಲ್ವಾ, ನಮ್ಗೆ ಅದೇ ಥರ ಮುದ್ದೆ ಅಭ್ಯಾಸ ಆಗಿದೆ. ನಮ್ಮ ಮನೇಲಿ ಬರೀ ರಾಗಿ ಮುದ್ದೆ ಮಾಡಿದ್ರೆ ತಿನ್ನೋರೇ ಕಡಿಮೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ ನಿಮ್ಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.